ಶತ್ರು ಮಿತ್ರ ತಂತ್ರ ಏನೆಲ್ಲ ನೋಡಬೇಕು ಒಂದೊಂದು ಚುನಾವಣೆಗಳಲ್ಲಿ ಅಂತ. ಕಳೆದ 2018ರಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ನಡೆದಂಥ ಆ ವೈರತ್ವ, ಆ ಮಾತುಗಳು, ಆಮೇಲೆ 2019ರಲ್ಲಿ ನಡೆದಂಥ ಆ ಮಾತುಗಳು, ಆಮೇಲೆ ಅಲ್ಲಿದ್ದಂಥ ಗೆಳೆತನ ಬಂಧಿಯಾಗಿದ್ದು, ಈಗ ಮತ್ತೆ ರಿಪೀಟ್ ಆಗ್ತಾ ಇದೆ. ಅವತ್ತು ಮಾತನಾಡಿದಂಥ ಕುಮಾರಸ್ವಾಮಿಯವರು, ಸುಮಲತಾ ಅವರು ಏನೇನೆಲ್ಲ ಬಂದಿತ್ತು, ಆದರೆ ಈಗ ಮತ್ತೆ ದೋಸ್ತಿಗಳಾದರು. ಕುಮಾರಸ್ವಾಮಿಯವರು ಯೋಗೇಶ್ವರ್ ವಿಚಾರದಲ್ಲಿ ಏನೆಲ್ಲ ಮಾತನಾಡಿದ್ರು, ಮತ್ತೆ ದೋಸ್ತಿ ಆಯಿತು. ಸಿದ್ದರಾಮಯ್ಯನವರು ಮತ್ತೆ ಈಗ ಶ್ರೀನಿವಾಸ್ ಪ್ರಸಾದ್, ಬಹಳ ಇಂಪಾರ್ಟೆಂಟ್. ಈಗ ಆಗ ವಿಲನ್, ಈಗ ಹೀರೋ, ಆಗ ದುಶ್ಮನ್, ಈಗ ದೋಸ್ತ್. ಲೋಕಸಮರದ ಅಖಾಡದಲ್ಲಿ ಫಿಲ್ಮಿ ಪಾಲಿಟಿಕ್ಸ್ ಕಾಣಿಸಿಕೊಳ್ಳುತ್ತಾ ಇದೆ. ಶತ್ರುಗಳೆಲ್ಲ ಮಿತ್ರರಾದರು, ಮಿತ್ರರೆಲ್ಲ ಶತ್ರುಗಳಾದರು. ಶತ್ರು ಮಿತ್ರ ತಂತ್ರ, ಅದಲು ಬದಲು ಗೇಮ್. ಆಗ ವಿಲನ್, ಈಗ ಹೀರೋ, ಆಗ ದುಶ್ಮನ್, ಈಗ ದೋಸ್ತ್. ಯಾರೆಲ್ಲ ಜೋಡೆತ್ತುಗಳು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಅವತ್ತು ಚುನಾವಣೆಯಲ್ಲಿ, ಗುದ್ದೆತ್ತುಗಳಾಗಿ ನಿಂತ್ಕೊಂಡು. ಯಾರೆಲ್ಲ ವಿರೋಧಿಗಳಂತ ಅನ್ಕೊಂಡಿದ್ರು ಅವರೆಲ್ಲ ಮಿತ್ರರಾಗಿ ನಿಂತ್ಕೊಂಡಿದ್ದಾರೆ. ನಿಮ್ಮ ಕಣ್ಣು ಮುಂದೆನೆ ಹಲವು ಸಾಕ್ಷ್ಯಗಳು ಬರುತ್ತೆ. ನಾವೇನು ಕೆಲವೊಂದಿಷ್ಟು ಎಕ್ಸಾಂಪಲ್ ಹೇಳ್ಬೋದು. ನಿಮ್ಮ ಊರಲ್ಲೇನೆ ಅನೇಕ ರೀತಿಯಾದಂಥ ಕಣ್ಣು ಮುಂದೆ ದೃಶ್ಯಗಳು ಬಂದ್ಬಿಡುತ್ತೆ. ಗೆಳೆಯರಿದ್ದಂಥವ್ರು ವಿರೋಧಿಗಳು, ವಿರೋಧಿಗಳಿದ್ದಂಥವ್ರು ಗೆಳೆಯರು. ಇದು ರಾಜಕೀಯದ ಸ್ವಭಾವ. ಬಟ್ ನಮಗೊಂದು ಗಾದೆ ಮಾತಿದೆ, ಅದನ್ನು ನಾನು ಬಳಸಕ್ಕೆ ಹೋಗಲ್ಲ. ಕೆಲಸ ಆಗಬೇಕಾದ್ರೆ ಏನು ಮಾಡ್ತಾರೆ ಅಂತ ಹೇಳಿ. ಸೊ ಹಂಗೆ ರಾಜಕೀಯದಲ್ಲಿ ನಡೆಯುತ್ತೆ. ಹಳೆ ಮೈಸೂರು ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ. ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರ ದುಶ್ಮನಿ ಈಗ ಖತಮ್ ಆಯ್ತಾ? ಮುನಿಸು ಮರೆತು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಸಿದ್ದರಾಮಯ್ಯನವರು ಹೋದ್ರ. ಮೋದಿ ಮೈಸೂರು ಮತಬೇಟೆಗೂ ಮುನ್ನ ಸಿದ್ದರಾಮಯ್ಯನವರ ಮಾಸ್ಟರ್ ಸ್ಟ್ರೋಕ್ ಇದು. ರಾಜಕೀಯ ಲಾಭದ ಲೆಕ್ಕ ಉಭಯ ಕುಶಲೋಪರಿ ಪಾಲಿಟಿಕ್ಸ್ ಅನ್ನ ಶುರು ಮಾಡಿಕೊಂಡಿದ್ದ. ಕೆಲಸ ಆಗಬೇಕಾದಂಥ ಸಂದರ್ಭದಲ್ಲಿ, ಅನಿವಾರ್ಯತೆ ಬಂದಂಥ ಸಂದರ್ಭದಲ್ಲಿ ಯಾರನ್ನ ಹೇಗೆ ಭೇಟಿಯಾಗಬೇಕು ಅನ್ನೋದೇ ರಾಜಕೀಯ. ಯಾರನ್ನ ಯಾವಾಗ ಮಿತ್ರನಾಗಿ ಮಾಡ್ಕೊಳ್ಬೇಕು, ಯಾವಾಗ ಯಾರನ್ನ ಶತ್ರುಗಳನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದು ರಾಜಕೀಯ. ಅದಕ್ಕೆ ಕರೆಯೋದನ್ನು ಕುತಂತ್ರದ ರಾಜಕೀಯ ಅಂತ ಹೇಳಿ. ಸೊ ಕೆಲವು ವಿಚಾರಗಳಲ್ಲಿ ಇದಿಷ್ಟು ಒಳ್ಳೆಯದು ಇರುತ್ತೆ, ಒಂದಿಷ್ಟು ಕೆಟ್ಟದ್ದು ಇರುತ್ತೆ. ಮಿತ್ರರಾದ ತಕ್ಷಣ ಮಿತ್ರ ಆಗಬಾರ್ದೇನ್ರಿ ಅವ್ರು ಅಂತ ಪ್ರಶ್ನೆ ಕೇಳ್ತಾರೆ. ತಪ್ಪೇನೂ ಇಲ್ಲ. ಶತ್ರುಗಳಾದ ತಕ್ಷಣ ಶತ್ರುಗಳಾದ್ರೆ ಯಾಕೆ ಅಂತ ಕೇಳೋರು ಇರ್ತಾರೆ. ತಪ್ಪೇನೂ ಇಲ್ಲ. ಸೊ ಯಾರೆಲ್ಲ ಏನು ಮಾತನಾಡಿದರೆ ವಿಚಾರದಲ್ಲಿ ನೋಡೋಣ. ಅದು ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು. ರಾಜಕೀಯವಾಗಿ ಅವರು ಬಿಜೆಪಿಗೆ ಹೋಗಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಮತ್ತೆ ಈಗ ರಿಟೈರ್ ಆಗ್ಬಿಟ್ಟಿದ್ದಾರೆ. ರಿಟೈರ್ಡ್ ಆದ್ಮೇಲೆ ನಾನು ಬರಕ್ಕಾಗಿರ್ಲಿಲ್ಲ. ರಿಟೈರ್ಡ್ ಆದ್ಮೇಲೆ ಮಾತಾಡ್ಸೋಣ, ಮತ್ತೆ ಅವ್ರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದೆ. ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತಂದ್ಮೇಲೆ, ಯಾವ ಪಕ್ಷದ ಪರವಾಗೂ ವೋಟ್ ಕೇಳಲ್ಲ ಅಂದ್ಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಏನು? ನೀವು ಕಾಂಗ್ರೆಸ್ನಲ್ಲಿ ಇದ್ದವರು, ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರ್ಲಿ ಅಂತ ಹೇಳಿದ್ದೀನಿ ಅಷ್ಟೇ. ಯಾವುದು ನಿರೀಕ್ಷೆ ಮಾಡಲ್ಲ, ಯಾವುದು ಕೂಡ ಇವರೇ ಬರ್ಬೇಕು ಇವರೇ ಬರ್ಬೇಕು ಅಂತ ಯಾವುದು ನಿರೀಕ್ಷೆ ಮಾಡಲ್ಲ. ಸಹಜವಾಗಿ ಬಹಳ ಪ್ರೀತಿಯಿಂದ, ಆತ್ಮೀಯತೆಯಿಂದ, ಬಹಳ ವಿಶ್ವಾಸದಿಂದ ಬಂದಿದ್ದಾರೆ. ಸೌಜನ್ಯಯುತವಾಗಿ ಬರಮಾಡ್ಕೊಂಡಿದ್ದಾನೆ, ಮಾತಾಡಿದ್ದಾನೆ. ಇನ್ನು ರಾಜಕೀಯವಾಗಿ ನಮಗೆ ಅವ್ರಿಗೆ ಎಲ್ಲೂ ವಿರೋಧ ಮಾಡೋದು ಪರ ಇಲ್ವೇ ಇಲ್ಲ, ಪ್ರಶ್ನೆ ಬರೋದಿಲ್ಲ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಹೋಗಿ ಭೇಟಿಯಾದಾಗ, ಮಾತುಗಳು ಬಂದಾಗ, ಆ ಮತಬೇಟೆ ಹೇಗೆಲ್ಲ ಆಗತ್ತೆ ಅನ್ನೋದರ ಅರಿವು ಸಿದ್ದರಾಮಯ್ಯನವರ ರಾಜಕೀಯದಲ್ಲಿದೆ. ಹಾಗಾಗಿನೇ ಅವ್ರು ಹೋಗಿ ಭೇಟಿಯಾಗಿರೋದು. ಇನ್ನು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಹ್ಯಾಂಡ್ ಶೇಕ್ ಅನ್ನ ಮಾಡಿದರು. ಜಿದ್ದಾಜಿದ್ದಿಗೆ ಬ್ರೇಕ್. ಮತ ಲೆಕ್ಕಾಚಾರ ಏನು ಆಗಿದ್ದಾಗ ಮೈಸೂರು ಚಾಮರಾಜನಗರ ಕ್ಷೇತ್ರಗಳಿಗೆ ಬಹುದೊಡ್ಡ ಟಾರ್ಗೆಟ್. ಮುನಿಸು ಮರೆಯುವ ಚದುರಂಗದಾಟ. ಬಿಜೆಪಿಗೆ ಶಾಕ್ ಅಂತ ಹೇಳ್ತಾ ಇದ್ದಾರೆ. ಖುಷಿಯಿಂದ ಸ್ವಾಗತಿಸಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಹಳೆಯ ಗದ್ದಲವನ್ನ ಈಗ ಸಿದ್ದರಾಮಯ್ಯನವರು ಮರೆತಿದ್ದಾರೆ. ಅನಿವಾರ್ಯತೆನ ಇಲ್ಲ ಈ ಸಂದರ್ಭದಲ್ಲಿ ಯಾಕೆ ಬೇಕು ಅಂತ, ಚುನಾವಣೆಯ ಸಂದರ್ಭದಲ್ಲಿ ಆಗಿರುವಂಥ ಲೆಕ್ಕಾಚಾರಗಳು ಬೇರೆ ರೀತಿಯಲ್ಲಿರುತ್ತೆ. ಸೊ ಶ್ರೀನಿವಾಸ್ ಪ್ರಸಾದ್ ಅವರ ನಿಲುವು ತಟಸ್ಥವೋ ಅಥವಾ ಒಳೇಟಿನ ಆಟವೋ ಗೊತ್ತಾಗ್ತಿಲ್ಲ. ಯಾವ ರೀತಿಯಾಗಿ ಒಳೇಟುಗಳಿರುತ್ತೆ ಅಂತೇಳಿ ಮೆಸೇಜ್ ಶ್ರೀನಿವಾಸ್ ಪ್ರಸಾದ್ ಅವರು ಆಡಿದ್ರಲ್ಲ, ಆ ಮಾತುಗಳೇ ವೋಟರ್ಸ್ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅದರ ಅರಿವು ಸಿದ್ದರಾಮಯ್ಯನವರಿಗೆ ಚೆನ್ನಾಗಿ ಗೊತ್ತಿದೆ. ಅವರೇ ಬಂದು ಪ್ರಚಾರ ಮಾಡಬೇಕಾದಂಥ ಪರಿಸ್ಥಿತಿ ಏನಿಲ್ಲ ಈಗ. ಆದರೆ ಅವರ ಮಾತುಗಳಿದಾವಲ್ಲ, ಬೇಗ ರೀಚ್ ಆಗಿಬಿಡುತ್ತೆ. ಎಲ್ಲ ಮರೆತರಪ್ಪ ಅಂತ ಒಂದು ಮೆಸೇಜ್ ಹೋಗ್ಬಿಟ್ರೆ ಮುಗಿದೋಯ್ತು ಕತೆ. ಈ ಹಿಂದೆ ಸಿದ್ದು ಕ್ಯಾಬಿನೆಟ್ನಿಂದ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕೊಡಲಾಗಿತ್ತು. ಆ ಮುನಿಸು ಆಚೆ ಬಂದಿದ್ರು ಅವರು. ಆಗ ಸಿದ್ದರಾಮಯ್ಯನವರ ವಿರುದ್ಧ ಶ್ರೀನಿವಾಸ್ ಪ್ರಸಾದ್ ಅವರು ತಿರುಗಿ ಬಿದ್ದಿದ್ರು. ಕಾಂಗ್ರೆಸ್ ಬಿಟ್ಟು ಬಿಜೆಪಿಯನ್ನ ಸೇರಿದ್ರು ಶ್ರೀನಿವಾಸ್ ಪ್ರಸಾದ್. ಬಳಿಕ ನಂಜನಗೂಡು ಬೈ ಎಲೆಕ್ಷನ್ನಲ್ಲಿ ಸೋತಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು. ಆಮೇಲೆ ಮತ್ತೆ ಹಠ ಬಿಡದೆ ಚಾಮರಾಜನಗರ ಲೋಕಸಭೆಯನ್ನ ಗೆದ್ದು
ಅದರ ಉತ್ತರವನ್ನು ಕೊಟ್ಟಿದ್ರು. ಬಟ್ ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನವರ ಬಗ್ಗೆ ಆಡಿರುವಂಥ ಮಾತುಗಳಿವೆಯಲ್ಲ, ಆ ಮಾತುಗಳನ್ನು ಮರೆತು ಈಗ ಸಿದ್ದರಾಮಯ್ಯನವರು ಹತ್ತಿರ ಹೋಗುವಂಥ ಸಂದರ್ಭ ಯಾಕೆ ಬಂತು? ಆಮೇಲೆ ಬರೋಣ ಡಿಬೇಟಲ್ಲಿ ಚರ್ಚೆಗೆ. ಅದನ್ನು ಮೋದಿ ಬರ್ತಿದ್ದಾರೆ ನಾಳೆ. ಪದ ರಾಜಕೀಯದ ನಿವೃತ್ತಿ ಆಗಿದ್ದಾರೆ, ಮನೆಯಿಂದ ಆಚೆಗೆ ಹೋಗ್ತಿಲ್ಲ, ಯಾವ ಪಕ್ಷಕ್ಕೂ ಸೇರಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಯಾವುದೇ ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ, ಯಾವುದೇ ರಾಜಕೀಯ ಪಕ್ಷದ ಸಭೆ ಸಮಾರಂಭಗಳಿಗೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದನ್ನು ನಾನು ಆ ರೀತಿ ಉಳಿಸ್ಕೊಂಡು ಆಹ್ವಾನ ಇದೆಯಾ ಸರ್ ನಾಳೆ ಮೋದಿ ಸಮಾವೇಶ? ಮೋದಿ ಸಮಾವೇಶ ಬಂದಿಲ್ಲ, ಬರೋದು ಇಲ್ಲ, ಹೋಗೋದು ಇಲ್ಲ. ಶ್ರೀನಿವಾಸ್ ಪ್ರಸಾದ್ ಜೊತೆ ಮಾತಾಡಿದಾರೆ ಸರ್ ತಾವು? ಮಾತಾಡ್ತಾರೆ ನಮ್ಮ ಪಾರ್ಟಿಯವರು, ನಮ್ಮ ಪಾರ್ಟಿಯಲ್ಲಿ ಜಿಲ್ಲಾಧ್ಯಕ್ಷರಿದ್ದಾರೆ, ಅವರು ಮಾತಾಡ್ತಾರೆ. ನನಗಿನ್ನ ಮಾಹಿತಿ ಇಲ್ಲ, ಮಾಹಿತಿ ಬಂದಮೇಲೆ ನಿಮ್ಗೆ ತಿಳಿಸ್ತೀನಿ. ನಾನು ಮಾತಾಡಿದ್ದೀನಿ, ಹೋಗ್ತಾರೆ. ನಾನು ಮತ್ತೊಮ್ಮೆ ಅವ್ರನ್ನ ಹೋಗಿ ನಾಳೆ ನಾನು ಹೋದಾಗ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಅಸಮಾಧಾನ ಇದ್ರೆ ಸರಿಪಡಿಸಿ ಅವ್ರನ್ನೆಲ್ಲರನ್ನು ಒಟ್ಟಾಗಿ ತೊಗೊಂಡೋಗೋ ಪ್ರಯತ್ನ ಮಾಡ್ತೇವೆ. ನಮ್ಮ ದೊಡ್ಡ ಶಕ್ತಿ ಶ್ರೀನಿವಾಸ್ ಪ್ರಸಾದಲ್ಲಿ, ಖಂಡಿತ ಅವ್ರು ನಮ್ಮ ಸಹಕಾರವನ್ನು ಕೊಡ್ತಾರೆ. ಶ್ರೀನಿವಾಸ್ ಪ್ರಸಾದ್ ಅವ್ರಿಗಿದ್ದಿದ್ದು ಒಂದೇ, ಅವರ ಮಗನಿಗೆ ಎಲ್ಲಾದರೂ ಒಂದು ಕಡೆಗೆ ಪೊಸಿಷನ್ ಬೇಕಾಗಿತ್ತು, ಅದು ಆಗಲಿಲ್ವೇನೋ. ಆ ಅಸಮಾಧಾನನ, ಅದರ ಮುನಿಸ ಗೊತ್ತಿಲ್ಲ. ರಾಜಕೀಯದಲ್ಲಿ ಎಲ್ಲವೂ ಕೂಡ ಚರ್ಚೆಗೆ ಬರುತ್ತೆ. ಸೊ ಯಾರೂ ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರು ಅಲ್ಲ. ಹಳೆ ಜಿದ್ದು ಮರೆತ ಕುಮಾರಸ್ವಾಮಿ ಸುಮಲತಾ ಅವರು ಇನ್ನೊಂದು ಕಡೆಗೆ ರಣಕಣದಲ್ಲಿ ಈಗ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್ ಕೂಡ ಈಗ ಜೋಡೆತ್ತಾಗಿದ್ದಾರೆ. ಕಳೆದ ಬಾರಿ DK ಶಿವಕುಮಾರ್ ಜೋಡೆತ್ತಾಗಿದ್ರು. H ವಿಶ್ವನಾಥ್ ಮನೆಗೆ ಹೋಗಿ ಕುಮಾರಸ್ವಾಮಿ ಅವರು ಕೈ ಕೂಲ್ಕಿದ್ರು. ಸೊ ಎಲ್ಲಿಯವರೆಗೆ ಈ ಫ್ರೆಂಡ್ಶಿಪ್ ಪಾಲಿಟಿಕ್ಸ್? ಅವರವರ ಅನುಕೂಲ ಮುಗಿಯುವವರೆಗೂ. ಪಾಲಿಟಿಕ್ಸ್ನಲ್ಲಿ ಇದನ್ನೇ ಹೇಳ್ಬೋದು, ಅವರವರ ಅನುಕೂಲಗಳು, ಅವರವರ ಕೆಲಸಗಳು ಮುಗಿಯೋವರೆಗೂ ಈ ಫ್ರೆಂಡ್ಶಿಪ್ ಇರುತ್ತೆ. ಅದು ಮುಗಿದ ನಂತರ ಅವಶ್ಯಕತೆ ಇಲ್ಲ ಅಂದರೆ ಫ್ರೆಂಡ್ಶಿಪ್ ಮುಗಿದೋಯ್ತು, ಶತ್ರು ಆಗ್ತಾರೆ ಅವಾಗ. ಇದು ಶಾಶ್ವತವಾಗಿ ಉಳಿಯುವಂತಹ ಶತ್ರುತ್ವನೂ ಅಲ್ಲ, ಮಿತ್ರತ್ವನೂ ಅಲ್ಲ. ಅದೇ ರಾಜಕೀಯ.